ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಥಂಬ್ನೇಲ್ ಹಾಗೂ ಟೈಟಲ್ನ ನೋಡಿ ತಿಳ್ಕೊಂಡಿರ್ತಾರೆ ಯಾವುದೋ ಕ್ರಿಕೆಟ್ ಬಗ್ಗೆ ಹೇಳ್ತಿದ್ದಾನೆ ಅಂತ. ಹೌದು ಫ್ರೆಂಡ್ಸ್, ನೀವೇನಾದರೂ ಸಾಮಾನ್ಯವಾಗಿ ಕ್ರಿಕೆಟ್ ಪ್ರೇಮಿಗಳಾಗಿದ್ದರೆ ನಿಮಗಾಗಿ ಇವತ್ತು ಒಂದು ಹೊಸ ಆ್ಯಪ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು OTT ಆ್ಯಪ್ಸ್ಗಳಲ್ಲೆಲ್ಲ ನಾವು ಒಂದು ಲೈವ್ ಕ್ರಿಕೆಟನ್ನು ನೋಡಬೇಕಾದ್ರೆ ನಮಗೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಾಗುತ್ತೆ. ಕೆಲವೊಂದಿಷ್ಟು ಕ್ರಿಕೆಟ್ಗಳಿಗೆ ಲೈವ್ ನೋಡಬೇಕಾದ್ರೆ ನಾವು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಒಂದು ಕ್ರಿಕೆಟ್ ಇನ್ಕ್ಲೂಡಿಂಗ್ IPL ಸಹ ನಾವು ಯಾವ ರೀತಿ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ದೆ ಅಂತಂದರೆ ಪೇ ಮಾಡ್ದೇ ನಾವು ಯಾವ ರೀತಿ ಫ್ರೀಯಾಗಿ ನೋಡ್ಬೋದು ಅನ್ನುವಂಥ ವಿಷಯದ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಪ್ ಹೆಸರು ಬಂದುಬಿಟ್ಟು ಈ ಒಂದು ಆ್ಯಪ್ ಹೆಸರು ಬಂದುಬಿಟ್ಟು ಕ್ರೆಕ್ಸ್ ಅಂತ. ಈ ಒಂದು ಆ್ಯಪ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಈ ಒಂದು ಆ್ಯಪ್ ಬೇಕಿದ್ದರೆ ನಿಮಗೆ ಪಿನ್ಡ್ ಕಾಮೆಂಟ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಬೇಕಿದ್ದರೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಈಗೇನೋ ನಾಳೆನೇ ನಮ್ಮ ಒಂದು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ODI ಬರ್ತಾ ಇದೆ. ಹಾಗಾಗಿ ನಿಮಗೇನಾದರೂ ನೋಡಬೇಕು ಅನಿಸಿದರೆ ನೀವು ಲೈವ್ ಆಗಿ ಈ ಒಂದು ಆ್ಯಪಲ್ಲಿ ನೋಡ್ಬೋದು. ಮತ್ತು ಇನ್ನೊಂದು ಬೆನಿಫಿಟ್ ಏನಂತಂದರೆ ಇದರಲ್ಲಿ ಒಂದು ಬಾಲ್ ಮುಂದೆ ಇರುತ್ತೆ ಫ್ರೆಂಡ್ಸ್. ಇದು ನಮಗೇನೋ OTT ಆ್ಯಪ್ಸ್ಗಳಲ್ಲಿ ಅಥವಾ ಟಿವಿಗಳಲ್ಲಿ ತೋರಿಸ್ತಿರುತ್ತಲ್ಲ, ಅದಕ್ಕಿಂತ ಒಂದು ಬಾಲ್ ಇದನ್ನು ಮುಂದೆ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಕೆಲವೊಂದು ಸರ್ತಿ ನಿಮ್ಮ ಮನೆಯಲ್ಲಿ ಕುಂತು ನೀವೇನಾದರೂ ಕ್ರಿಕೆಟ್ನ ನೋಡ್ತಿರ್ಬೇಕಾದ್ರೆ ನೀವು ಒಂಥರ ಮುಂದೆ ಇರ್ಬೋದು. ಇವಾಗ 6 ಹೋಗುತ್ತೆ ನೋಡಿ, ಇವಾಗ 4 ಹೋಗುತ್ತೆ, ಇವಾಗ ವಿಕೆಟ್ ಬೀಳುತ್ತೆ ಅಂತ ಈ ರೀತಿ ಆಟವನ್ನು ಆಡ್ಬೋದು. ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು, ಹಾಗೆ ಇದಕ್ಕೆ ಯಾವ ರೀತಿ ನಾವು ಲಾಗಿನ್ ಆಗೋದು, ಹಾಗೆ ಯಾವ ರೀತಿ ಯೂಸ್ ಮಾಡೋದು ಅನ್ನೋವಂಥ ವಿಷಯದ ಕುರಿತು ತಿಳಿಸ್ತಾ ಇದ್ದೀನಿ. ನೋಡ್ತಿದ್ದೀರಾ, ನನ್ನ ಹೆಸರು ಯಮನೂರ ಅಂತ. ನೀವು ನೋಡ್ತಿದ್ದೀರಾ ಯಮನೂರ್ ಟೆಕ್ ಇನ್ ಕನ್ನಡ. ಆಗಿದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನಾವು ಹಾಕೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ಬನ್ನಿ, ಇವಾಗ ನಾನು ಆವಾಗಲೇ ಹೇಳ್ದಂಗೆ ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಒಂದು ಆ್ಯಪ್ ಲಿಂಕ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಕ್ರೆಕ್ಸ್ ಅಂತ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಬೋದು, ಸರ್ಚ್ ಮಾಡಿ, ಅಥವಾ ನಿಮಗೆ ಪಿನ್ ಕಾಮೆಂಟ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೋಡಿ, ನಾನು ಇವಾಗ ಆ್ಯಪ್ನ ಓಪನ್ ಮಾಡ್ತೀನಿ. ನೋಡಿ, ನಮಗೆ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಥವಾ ಸ್ಕಿಪ್ ಫಾರ್ ನೌ ಅಂತ ಸಿಗುತ್ತೆ. ಇಲ್ಲಿ ನನಗೆ ತಿಳಿದಿರೋ ಹಾಗೆ ಗೂಗಲ್ ಇಲ್ಲಿ ನೀವೇನಾದರೂ ಇಲ್ಲಿ ಒಂದು ಲೈವ್ ಸ್ಟ್ರೀಮಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಪರ್ಚೇಸ್ ಮಾಡ್ತೀನಿ ಅಂತಂದರೆ ನಿಮಗೆ ಅಲ್ಲಿ ಗೂಗಲ್ನ ಕೇಳ್ತಿರುತ್ತೆ. ಬಟ್ ನಾವು ಜಸ್ಟ್ ಕ್ರಿಕೆಟ್ ಮಾತ್ರ ನಾವು ಲೈವ್ ಸ್ಕೋರ್ನ ನೋಡ್ತೀವಿ ಅಂದರೆ ಇಲ್ಲಿ ನಮ್ಮ ಒಂದು ID ಇಲ್ಲಿ ಅವರಿಗೆ ಅವಶ್ಯಕತೆ ಇರಲ್ಲ. ಹಾಗಾಗಿ ಸ್ಕಿಪ್ ಫಾರ್ ನಾವು ಆದರೂ ಕೊಡ್ಬೋದು, ಅಥವಾ ನೀವು ಕಂಟಿನ್ಯೂ ವಿತ್ ಗೂಗಲ್ ಆದರೂ ಕೊಡ್ಬೋದು. ನಾವು ಇಲ್ಲಿ ಸ್ಕಿಪ್ ಫಾರ್ ನಾವು ಅಂತ ಕೊಡ್ತಾಯಿದ್ದೀನಿ. ನೋಡಿ, ಇದಾದಮೇಲೆ ನಿಮಗೆ ಸೆಲೆಕ್ಟ್ ಆ್ಯಪ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡೋದು ಎಲ್ಲರೂ. ನಿಮಗೆ ಬೇಕಿದ್ದ ಲ್ಯಾಂಗ್ವೇಜ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಇಲ್ಲಿ ಕಂಟಿನ್ಯೂ ಇನ್ ಇಂಗ್ಲೀಷ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಂಟರ್ಫೇಸ್. ಇಲ್ಲಿ ನೋಡಿ, ಇಲ್ಲಿ ಪ್ರೆಸೆಂಟ್ ಇವಾಗ ಲೈವ್ 3 ಅಂತ ತೋರಿಸ್ತಾ ಇದೆ. ಅಂದರೆ 3 ಲೈವ್ಗಳಲ್ಲಿ ನಡೆಯುತ್ತಿವೆ ಅಂತ ತೋರಿಸ್ತಾ ಇದೆ. ನಾನು ಜಸ್ಟ್ ಒಂದು ಲೈವ್ ಯಾವ ರೀತಿ ನೋಡೋದಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ಕ್ಲೂಡಿಂಗ್ ನಮ್ಮ IPL ಸಹ ಸೇರಿದೆ. ಇಲ್ಲಿ ಎಲ್ಲ ಒಂದು ಕ್ರಿಕೆಟ್ ಇದರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ವರ್ಲ್ಡ್ ವೈಸ್ ಎಲ್ಲ ಯಾವ ಕ್ರಿಕೆಟ್ಗಳಿದ್ದಾವೆ ಎಲ್ಲ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಳೆ ಬರ್ತಿದೆ, ಹಾಗಾಗಿ ಇದೊಂದು ರೈನ್ ಡಿಲೇ ಆಗಿದೆ ಮ್ಯಾಚು. ನೋಡಿ, ಇಲ್ಲಿ ವೆಸ್ಟ್ ಇಂಡೀಸ್ ವರ್ಸಸ್ ಬಾಂಗ್ಲಾದೇಶ್ ಇಲ್ಲಿ ನೋಡ್ತಿರ್ಬೋದು ಮ್ಯಾಚು ನಡೀತಾ ಇದೆ, ಫಸ್ಟ್ ODI. ನೋಡಿ, ಇಲ್ಲಿ ಈ ಒಂದು ಕ್ರಿಕೆಟ್ ಸ್ಕೋರನ್ನು ನೀವು ನೋಡ್ಕೋಬೋದು. ಐ ಹೋಪ್ ಈ ಒಂದು ನಿಮಗೆ ಮಾಹಿತಿ ಇಷ್ಟ ಆಯಿತು ಅನ್ಕೊತೀನಿ. ಪ್ರೆಸೆಂಟು ಇಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ. ನೀವೇನಾದರೂ ನೋಡಬೇಕಂತಂದರೆ ನಿಮಗೆ ಪ್ರೆಸೆಂಟ್ ಲೈವಲ್ಲಿರುವಂಥ ಎಲ್ಲ ಮ್ಯಾಚ್ಗಳನ್ನು ಬಂದುಬಿಟ್ಟು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ನೋಡ್ಬೋದು. ಐ ಹೋಪ್ ವಿಡಿಯೋ ಇಲ್ಲಿ ನೋಡಿ, ಬಾಂಗ್ಲಾದೇಶ ಗೆತ್ತು ಫ್ರೆಂಡ್ಸ್. ಇಲ್ಲಿ 70 ರನ್ ಫೋರ್ಸಿಂದ ಇದು ಗೆತ್ತು. ಇವಾಗ ನಾವು ಆ್ಯಪ್ಗೆ ಎಂಟರ್ ಆಗಿದ ತಕ್ಷಣ ಗೆತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಇದೇ ರೀತಿ ವಿಡಿಯೋಗಳು ಹೆಚ್ಚಿನವಾಗಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.